ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ 1 ಬೌಲ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ರೀ. ಇವತ್ತೊಂದು ಕ್ರಿಸ್ಮಸ್ಗೆ ಕಾಫಿ ಕೇಕ್ ಮಾಡ್ತಾಯಿದ್ದೇನೆ ರೀ. ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಸುಲಭವಾಗಿ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಏನೂ ಹಾಕ್ಲಾರ್ದೇ ತುಂಬ ಒಂದು ಟೇಸ್ಟ್ ಆದಂತಹ ಕಾಫಿ ಕೇಕನ್ನು ಮಾಡ್ತಾಯಿದ್ದೀನಿ ರೀ. ನೋಡ್ಬೋದು ನಾನಿಲ್ಲಿ 1 ಕಪ್ ನಂಗೆ ಮೈದಾ ತೊಗೊಂಡಿನಿ ನೋಡ್ರಿ. ಇಲ್ಲಿ ನಾನು ಒಂದು ಅಂದರೆ ಅರ್ಧಕ್ಕೆ ಏನಲ್ಲ ಸ್ವಲ್ಪ ಜಾಸ್ತಿ ಅಂದರೆ ಕಮ್ಮಿ ತೊಗೊಂಡಿನಿ ರೀ. ಅಂದರೆ 3/4 ಕಪ್ನ ಅಲ್ರಿ, ಒಂದು ಅರ್ಧ ಕಪ್ನಷ್ಟು ಅಂತೇಳಿ ಸಕ್ಕರೆಯನ್ನು ತೊಗೊತಿದ್ದೀನಿ ರೀ ನಾನು ಇವಲ್ಲಿ. ಯಾರು ನಮ್ಮ ಚಾನಲ್ಗೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಹೀಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಾವು ತುಂಬ ಈಸಿ ರೀ, ತುಂಬ ಬೇಗ ಆಗುವಂಥದ್ದು ರೀ. ಈ ಒಂದು ಸಕ್ಕರೆಯನ್ನು ಪುಡಿ ಮಾಡ್ಕೊಳ್ಳೋಣ ರೀ. ನಾನಲ್ಲಿ ಮಿಕ್ಸಿ ಜಾರ್ ತೊಗೊತಿದ್ದೀನಿ ರೀ. ಇದಕ್ಕೆ ಹಾಕ್ತಾಯಿದ್ದೀನಿ ರೀ ನಂದು ಸಕ್ಕರೆ. ನೀವು ನೋಡ್ಬೋದು ರೀ, ಒಂದು ಅರ್ಧ ಕಪ್ಪು ನಾನು ಹಾಲನ್ನು ತೊಗೊಂಡಿದ್ದೀನಿ. ಸ್ವಲ್ಪನೇ ಬೆಚ್ಚಗೆ ಅಂದರೆ ಉಗುರು ಬೆಚ್ಚಗೆ ಅಂತ ನೋಡ್ರಿ, ಸ್ವಲ್ಪನೇ ಲೈಟು ಬೆಚ್ಚಗಿದೆ ರೀ ನಂದು ಹಾಲು. ಈಗ ಇಲ್ಲಿ ನೋಡ್ಬೋದು ರೀ, ನಾನಿಲ್ಲಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ನೋಡ್ರಿ. ಇದಕ್ಕೆ ನೋಡ್ರಿ ನಾನು ಹಾಲನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನಾನಿಲ್ಲಿ ಒಂದು ಇನ್ಸ್ಟಂಟ್ ಕಾಫಿ ಪುಡಿ ಅಂದರೆ ನಿಮ್ಗೆ ಯಾವುದಾದ್ರೂ ಆಗತ್ತೆ ರೀ. ಈ 1 ಟೀ ಸ್ಪೂನ್ ಇರ್ತದೆ ನೋಡ್ರಿ. ಇದಕ್ಕೆ ನಾನು ಈ ಥರನೇ ಒಂದು 3 ಪ್ಯಾಕೆಟನ್ನು ತೊಗೊತಿದ್ದೀನಿ ರೀ. ಈ ಪ್ಯಾಕೆಟ್ ಇಲ್ಲ ಅಂತಂದರೆ ಮನೆಯಲ್ಲಿ ಅಂದರೆ ದೊಡ್ಡದ ಪುಡಿ ತೊಗೊಂಬಂದಿರ್ತೀರಿ, ಮತ್ತು ಇದು ಇರ್ತದೆ ನೋಡಿರಿ, ಬಾಟ್ಲಲ್ಲಿ ಹಾಕೊಂಡು ಇಟ್ಕೊಂಡಿರ್ತೀರಿ, ಅದನ್ನು ನೀವು ಈ ಥರನೇ ಯೂಸ್ ಮಾಡ್ಬೋದು ರೀ. ನಾನಿಲ್ಲಿ ಇನ್ಸ್ಟೆಂಟಾಗಿ ಕಾಫಿ ಪುಡಿಯನ್ನು ತೊಗೊಂಡಿದ್ದೀನಿ ರೀ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಇವಾಗ ಇದು ನೋಡ್ರಿ, ನಾವು ಸ್ವಲ್ಪ ನಮ್ಮದು ಹಾಲು ಬಿಸಿ ಇದೆ ನೋಡ್ರಿ, ಹಾಗಾಗಿ ಸ್ವಲ್ಪನೇ ಇದನ್ನು ನಾವು ಇದರೊಳಗೇ ಸ್ವಲ್ಪ ಈ ಥರನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ನೋಡ್ಬೋದು ನಮ್ಮದು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ರೀ. ಈ ಥರನೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಮಿಕ್ಸ್ ಮಾಡ್ಕೊಂಡಾಗಿದೆ ನೋಡ್ರಿ. ಇವಾಗ ಈ ಸಕ್ಕರೆಗೆ ನೋಡ್ರಿ ನಾವು ಇದು ಒಂದು ಒಂದು ಎಗ್ಗನ್ನು ಹಾಕ್ಕೊಳ್ಳೋಣ ರೀ. ಸ್ವಲ್ಪ ಇದನ್ನು ಪುಡಿ ಮಾಡ್ಕೊಂಡು ಆಮೇಲೆ ನಾವು ಇದಕ್ಕೆ ಎಗ್ಗನ್ನು ಸೇರಿಸ್ಕೊಳ್ಳೋಣ. ನಾವು ಇದನ್ನು ಪುಡಿ ಮಾಡ್ಕೊಂಡಿದ್ದೇವೆ ರೀ ಶುಗರನ್ನು. ನಾನು ಒಂದು ಮೊಟ್ಟೆಯನ್ನು ಹಾಕ್ಕೊಂಡಿದ್ದೇನೆ ರೀ. ನಾವು ಇದರೊಳಗೆ ಅರ್ಧ ಕಪ್ ಹಾಲು ತೊಗೊಂಡಿದ್ದೆ ನೋಡಿರಿ. 1/4 ಕಪ್ನಷ್ಟು ನಾನು ಆಯಿಲನ್ನು ತೊಗೊಂಡಿದ್ದೇನೆ ರೀ. ಆಯಿಲ್ ತೊಗೋಬೋದು ನೀವು, ಬಟರ್ ಆದರೆ ಬಟರ್ನು ತೊಗೋಬೋದು. ಇದು ಆಯಿಲ್ ನೋಡಿರಿ, ಇದಕ್ಕೇನೆ ಹಾಕೋತಾ ಇದ್ದೀನಿ ನಾನು. ತುಂಬ ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಇದನ್ನು ಬೇಗನೆ ಮಾಡ್ಕೋಬೋದು ರೀ. ಇವಾಗ ನೋಡ್ಕೋಬೋದು ರೀ, ನಮ್ಮದು ಕ್ರೀಮು ಯಾವ ಥರ ಆಗಿದೆ ನೋಡಿರಿ. ಆ ಥರನೇ ಒಂದು 2 ನಿಮಿಷಗಳ ಕಾಲ ನಾವು ಸ್ವಲ್ಪ ಬಿಟ್ಬಿಟ್ಟು ಮಿಕ್ಸಿಗೆ ಹಾಕಬೇಕು ರೀ. ಇವಾಗ ನಮ್ಮದು ಕಾಫಿ ಇದೇನೆ ನಾವು ಮಾಡಿಟ್ಕೊಂಡಿದ್ದೆ ನೋಡಿರಿ, ಹಾಲು ಮತ್ತು ಕಾಫಿ. ಇದರೊಳಗೆ ನಾನು ಇದು ಬ್ಯಾಟರನ್ನು ಹಾಕೋತಾ ಇದ್ದೇನೆ. ನಾವಿದು ಬ್ಯಾಟರ್ ಹಾಕೊಂಡ್ಮೇಲೆ ನೋಡಿರಿ, ಇದನ್ನು ಚೆನ್ನಾಗಿ ಇದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಅಂದರೆ ನಮ್ಮದಿದು ಈ ಬ್ಯಾಟ್ರ್ ಒಟ್ಟಿಗೆ ಚೆನ್ನಾಗಿ ಕಲಿಬೇಕು ನೋಡಿರಿ. ಈ ಥರ ಬಬಲ್ಸ್ ಎಲ್ಲ ಚೆನ್ನಾಗಿ ಬರಬೇಕು. ಇದು ನಮ್ಮದು ಹಾಲು ಸ್ವಲ್ಪ ತಣ್ಣಗಾಗಿದೆ ರೀ, ಸ್ವಲ್ಪನೇ ಬಿಸಿ ಇರ್ತದೆ, ತುಂಬ ಬಿಸಿ ಇರಲ್ಲ ರೀ. ಈ ಥರ ನಾವು ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ರೀ. ನೋಡ್ಬೋದು ನಮ್ಮದೆಲ್ಲ ಇದು ಚೆನ್ನಾಗಿ ಒಟ್ಟಿಗೆ ಮಿಕ್ಸ್ ಆಗಿದೆ ರೀ. ಇವಾಗ ನಾವು ಇದು ಮಿಕ್ಸ್ ಮಾಡೋದು ಸಾಕು. ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾನು ಸ್ವಲ್ಪ ಇದು ಹಿಟ್ಟನ್ನು ಸಾಣಿಸ್ಬಿಟ್ಟೆ ಹಾಕೋಬೇಕು ನೋಡಿರಿ. ಹಾಗಾಗಿ ನಾನು ಸ್ವಲ್ಪನೇ ಹಾಕೋತಾ ಇದ್ದೀನಿ. ನಾನು 1 ಬೌಲ್ನಷ್ಟು ತೊಗೊಂಡಿದ್ದೆ ನೋಡಿರಿ. ನಮ್ಮದು ಹಿಟ್ಟೆಲ್ಲ ಸಾಣಿಸೋದು ಹಾಕಿದೆ ರೀ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಹಿಟ್ಟನ್ನು ಇದು ಸ್ವಲ್ಪನೇ ಈ ಥರನೇ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇದು ನಮಗೆ ಹಿಟ್ಟು ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು ನೋಡಿರಿ. ಹಾಗಾಗಿ ಇದು ನಾವು ಕಾಫಿ ಹಾಕಿದ್ರಿಂದ ನೋಡಿರಿ, ನಾವು ವೆನಿಲಾ ಎಸೆನ್ಸು, ಪೈನಾಪಲ್ಲು ಏನು ಹಾಕಿಲ್ಲ. ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ರೀ. ನಾನು ಇದನ್ನು ಮಿಕ್ಸ್ ಮಾಡಿದ್ದೇನೆ ರೀ. ಈ ಥರನೇ ನಮ್ಮದು ಕ್ರೀಮ್ ಥರ ಸ್ಟ್ರೆಚ್ಚರ್ ಬರ್ತಾಯಿದೆ. ಇವಾಗ ನಾನು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ರೀ, ಅವನಲ್ಲಿ ಮಾಡಿ ತೋರಿಸ್ತಾ ಇಲ್ಲ. ಯಾಕಂದರೆ ಮನೆಯಲ್ಲಿ ಮಾಡೋರಿಗೆ ಕುಕ್ಕರಲ್ಲಿ ಆದರೆ ಚೆನ್ನಾಗಾಗುತ್ತೆ ನೋಡಿರಿ. ಈಗ ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇದು ಒಂದು 4 ರಿಂದ 5 ನಿಮಿಷಗಳ ಕಾಲ ಇದನ್ನು ಬಿಸಿ ಮಾಡ್ಕೋತೀನಿ ರೀ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ತುಪ್ಪವನ್ನು ಇಟ್ಕೊಂಡಿದ್ದೇನೆ ರೀ. ಒಂದು 4-5 ಟೇಬಲ್ ಸ್ಪೂನು
ಇದಕ್ಕೆ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ರೀ. ಇದು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ, ಇದ್ರ ಟೇಸ್ಟೇ ತುಂಬ ಚೆನ್ನಾಗಿ ಬರುತ್ತೆ ರೀ. ನಿಮ್ಮಲ್ಲಿ ಯಾವ ತುಪ್ಪ ಇರ್ತದೆ ನೋಡಿರಿ ಅದನ್ನು ಹಾಕಿ ಟ್ರೈ ಮಾಡಿರಿ. ಇದ್ರದ್ದು ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ. ಇದನ್ನು ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈ ಕಾಫಿದಕ್ಕೆ ಮತ್ತು ತುಪ್ಪದಕ್ಕೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ರೀ. ನೋಡ್ಬೋದು ಸ್ವಲ್ಪ ಇದು ತಿಕ್ನೆಸ್ ಆಗಿ ಗಟ್ಟಿನೇ ಆಗಿದೆ ರೀ. ಇನ್ನೊಂದು 2 ಟೇಬಲ್ ಸ್ಪೂನ್ನಷ್ಟು ಇನ್ನೊಂದು ಸ್ವಲ್ಪ ಇದು ಲೂಸ್ ಆಗಬೇಕು ನೋಡಿರಿ. ಸ್ವಲ್ಪ ಗಟ್ಟಿಗಿತ್ತಂದರೆ ಕೇಕು ಸ್ವಲ್ಪ ಹಾರ್ಡ್ ಬರುತ್ತೆ. ಸ್ವಲ್ಪ ಇದು ತೆಳುವಿತ್ತು ಅಂತಂದರೆ ಒಂದೇ ಸಮಾನೇ ಬರುತ್ತೆ ರೀ, ಅಂದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಕೋತೀನಿ. ಇದು ನೋಡ್ರಿ ಇದರೊಳಗೆ ನಾನು ಹಾಲನ್ನು ತೊಗೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡಿದ್ದು ನೋಡಿರಿ. ಇದರೊಳಗೆ ಹಾಲು 1-2 ಟೇಬಲ್ ಸ್ಪೂನ್ ಹಾಲು ಹಾಕ್ಕೊಂಡು ಸ್ವಲ್ಪನೇ ಇದು ತುಂಬ ಗಟ್ಟಿಗೆ ಇರಬಾರ್ದು ನೋಡಿರಿ. ಯಾಕಂದರೆ ಒಂದೊಂದು ಮೈದಾ ಹಿಟ್ಟು ಸ್ವಲ್ಪ ಎಳ್ಕೊತದೆ ರೀ ಹಾಲು. ಒಂದೊಂದು ಮೈದಾ ಹಿಟ್ಟು ಅಷ್ಟು ಎಳ್ಕೊಳ್ಳೋದಿಲ್ಲ. ಸ್ವಲ್ಪ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ್ರಿ. ಸ್ವಲ್ಪ ಚೆನ್ನಾಗಿ ಕೈ ಬಿಡ್ಲಾರ್ದಂಗೆ ಕಲಿಸ್ಬೇಕ್ರಿ, ಅಂದರೆ ಇದು ಚೆನ್ನಾಗೆಲ್ಲ ಹೊಂದ್ಕೊಳ್ಳುತ್ತೆ. ನೋಡ್ಬೋದು ರೀ, ನಮ್ಮದು ಬೇಗನೆ ಇದು ಫಾಸ್ಟಾಗಿನೇ ನಮ್ಮದು ಈ ಥರ ನೋಡಿರಿ ಸ್ಮೂತಾಗಿ ಈ ಥರ ನಾವು ತೊಗೊಂಡ್ರೆ ಈ ಥರ ಬೀಳ್ಬೇಕು ನೋಡಿರಿ. ಈ ಥರ ಬಿದ್ದರೆ ಇದು ನಮಗೆ ಕರೆಕ್ಟಾದಂಥ ಒಂದು ಮೇಜರ್ಮೆಂಟು ಸರಿಯಾಗಿದೆ ಅಂತ ಅರ್ಥ. ನೀವು ನೋಡ್ಬೋದು ರೀ, ನಾನಿಲ್ಲಿ ಕೇಕ್ ಮೋಲ್ಡನ್ನು ತೊಗೊಂಡಿನಿ. ಇದಕ್ಕೆ ನೋಡಿರಿ 1 ಟೇಬಲ್ ಸ್ಪೂನ್ನಷ್ಟು ನಾನು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಇದ್ರ ಕೆಳಗಡೆ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ರೀ. ಅಂದರೆ ಹಿಟ್ಟಿದ್ರೆ ಹಿಟ್ಟನ್ನು ಹಾಕ್ಕೋಬೋದು ರೀ, ಎಣ್ಣೆ ಇರ್ತದೆ ನೋಡಿರಿ, ಎಣ್ಣೆನ ಹಾಕ್ಕೊಂಡು ಹಿಟ್ಟನ್ನು ಹಾಕ್ಕೋಬೋದು. ನಾನಿಲ್ಲಿ ಬಟರ್ ಪೇಪರು ಇದಕ್ಕೆ ಎಷ್ಟಾಗುತ್ತೆ ಅಷ್ಟೇ ಬಟರ್ ಪೇಪರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಮ್ಮದು ಇದು ರೆಡಿ ಆಯ್ತು ರೀ. ನೋಡ್ಬೋದು ರೀ, ನಾವು ಇದಕ್ಕೆ ಇವಾಗ ನೋಡಿರಿ ನಾನಿಲ್ಲಿ ಈನೋ ಪ್ಯಾಕೆಟನ್ನು ಯೂಸ್ ಮಾಡ್ತಾಯಿದ್ದೀನಿ ರೀ. ನಾವು ಯಾವಾಗಲೂ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಹಾಕ್ತೀವಿ ನೋಡಿರಿ. ಇದಕ್ಕೆ ಈನೋ ಅಂದರೆ ಆರೋಗ್ಯ ದೃಷ್ಟಿಯಿಂದ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಫ್ರೂಟ್ ಸಾಲ್ಟನ್ನು ತೊಗೊಂಡು ನೋಡಿರಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಹಾಲನ್ನು ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ 1 ಈನೋ ಪ್ಯಾಕೆಟ್ ತೊಗೊಂಡಿದ್ದೀನಿ ರೀ. ಈ ಈನೋ ಪ್ಯಾಕೆಟು ಹಾಕಿಬಿಟ್ಟು ಈ ಥರನೇ ಇದು ಆ್ಯಕ್ಟಿವೇಟ್ ಆಗಬೇಕಂಥೇಳಿ ನಾನು 1 ಟೇಬಲ್ ಸ್ಪೂನಷ್ಟು ಇದು ಹಾಕಿದ್ದೀನಿ ರೀ. ಹಾಲು ನೋಡ್ಬೋದು ನಮ್ಮದು ಬೇಗನೆ ಆ್ಯಕ್ಟಿವೇಟ್ ಆಯ್ತು ನೋಡಿರಿ. ಇವಾಗ ಇದು ಸರಿಯಾಗಿದೆ. ಇವಾಗ ಸ್ವಲ್ಪ ಲೇಟ್ ಮಾಡಿದ್ರೆ ಇದಕ್ಕೆ ನೋಡಿರಿ ಈ ಕೇಕ್ ಮೋಲ್ಡಿಗೆ ನಾವು ಹಾಕ್ಕೋಬೇಕ್ರಿ. ಮಧ್ಯಕ್ಕೆ ಚೆನ್ನಾಗಿ ಇದು ನಾವು ಹಾಕ್ಕೊಂಡ್ಬಿಟ್ಟು ಎಲ್ಲವನ್ನು ಇವಾಗ ನಮ್ಮದು ಬ್ಯಾಟರ್ ಹಾಕ್ಕೊಂಡಾಗಿದೆ ರೀ. ಇದನ್ನು ಸ್ವಲ್ಪನೇ ಇದು ಈ ಥರ ಮಾಡ್ಬೇಕ್ರಿ. ಸ್ವಲ್ಪನೇ ಇದು ಈ ಥರ ನೋಡಿರಿ ಸಮ ಬರಬೇಕ್ರಿ. ಮಧ್ಯಕ್ಕೆ ಈ ಥರ ಹಿಟ್ಟು ಸ್ವಲ್ಪ ಉಳ್ಕೋತು ಅಂದರೆ ಅದು ಕೇಕ್ ಒಂದು ಸ್ವಲ್ಪ ಒಡ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಇದನ್ನು ಈ ಥರ ಮಾಡಿದ್ದೀನಿ. ನೋಡ್ಬೋದು ರೀ, ನಮ್ಮದು ತುಂಬ ಸಾಫ್ಟ್ ಬಂದಿದೆ. ನಿಮ್ಗೆ ಹಾಗೇನು ಇದು ಅನಿಸಿದ್ರೆ ಇದು ಸಮ ಮಾಡ್ಕೋಬೇಕಾದ್ರೆ ಈ ಥರನೇ ನೋಡಿರಿ, ಈ ಥರನೇ ಸ್ವಲ್ಪನೇ ಈ ಥರ ನಾವು ಈ ಥರ ತೊಗೊಂಡ್ರೆ ಸಾಕ್ರಿ. ಈ ಥರ ತೊಗೊಂಡ್ಬಿಟ್ಟು ಈ ಥರ ನೋಡಿರಿ. ಇವಾಗ ನಮ್ದು ರೆಡಿ ಆಗಿದೆ ರೀ. ಇದು ಇವಾಗ ನೋಡ್ಬೋದು ರೀ, ನಮ್ಮದು ಬಿಸಿ ಆಗಿದೆ. ಇವಾಗ ನಾ ಇದನ್ನು ಇದ್ರೊಳಗೇ ಇಟ್ಕೊತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾನು ಕೇಕ್ ಮೋಲ್ಡನ್ನು ಮತ್ತು ನಾವು ಬ್ಯಾಟ್ರನ್ನು ಮಾಡ್ಕೊಂಡಿದ್ದೆ ನೋಡಿರಿ, ಇದರೊಳಗೆ ಇಟ್ಕೊಂಡಿದ್ದೀನಿ ರೀ. ಇದು ನೋಡಿರಿ ಕುಕ್ಕರಲ್ಲಿ ಇದನ್ನು ನಾನು ಇಟ್ಕೊತಾ ಇದ್ದೀನಿ. ನಾನು ಇದಕ್ಕೆ ಇದು ಹಾಕ್ಕೊಂಡಿಲ್ಲ ರೀ, ಈ ಥರನೇ ನಾನು ಇಡ್ತಾ ಇದ್ದೀನಿ ರೀ. ಈ ಥರನೇ ಜಸ್ಟ್ ಇದನ್ನು ಕ್ಲೋಸ್ ಮಾಡಿದ್ರೆ ಆಯ್ತು ರೀ. ಇವಾಗ ನಾನು ನೋಡ್ಬೋದು ರೀ ಕೇಕ್ನ ಇದು ಕುಕ್ಕರನ್ನು ನಾನು ಫುಲ್ಲು ಇದು ಕ್ಲೋಸ್ ಮಾಡಿಲ್ಲ. ಈ ಥರನೇ ಪೂರ್ತಿ ಕವರ್ ಇದ್ದರೆ ಸಾಕ್ರಿ. ಇದು ಮೀಡಿಯಮು ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ ರೀ. ಇವಾಗ ಸ್ವಲ್ಪ ಫ್ಲೇಮು ಜಾಸ್ತಿ ಮಾಡ್ತೀನಿ ರೀ. ನೋಡ್ಬೋದು ನಾನು ಅಂದರೆ ಮನೆಗೆ ಸುಲಭವಾಗಿ ಮಾಡ್ಕೋಬೋದು ರೀ. ಇದು ಸ್ವಲ್ಪ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ನೋಡ್ಬೋದು ರೀ. ಇವಾಗ ಇದು ನಾವು 20-25 ಮಿನಿಟ್ಸ್ ತನಕ ಇದನ್ನು ಈ ಥರನೇ ಮಾಡಬೇಕು ರೀ. ಸ್ವಲ್ಪ ಒಂದು 15 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ನೋಡೋಣ ರೀ. ಅವಾಗ ಆದಾಗೆ ಮತ್ತೆ ನಾವು ಫ್ಲೇಮು ಚೆಕ್ ಮಾಡ್ಕೋಬೇಕಾಗತ್ತೆ ರೀ. ಇವಾಗ ನಮ್ಮದು ಒಂದು 15 ನಿಮಿಷ ಆಗಿದೆ ರೀ. ನಾನು ಇದನ್ನು ತೆಗೆದು ನೋಡ್ತಾ ಇದ್ದೀನಿ. ನೋಡ್ಬೋದು ನಮ್ಮದು ಕೇಕ್ ಈ ಥರ ಬಂದಿದೆ ರೀ. ಇದು ನಿಮಗೆ ಚಾಯ್ಸು. ಇದು
ನಾನು ಬೇಕಂತೇಳಿ ಗಾರ್ನಿಷಿಗೆ ಅಂಥೇಳಿ ಇದು ಒಂದೊಂದೇ ಇಟ್ಕೋತಾ ಇದ್ದೀನಿ ರೀ ಗೋಡಂಬಿಯನ್ನು. ಇದು ಬೇಕಿದ್ರೆ ಇಟ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಇಟ್ಕೋಬೇಕಂತೇನಿಲ್ಲ ರೀ. ಮಧ್ಯಕ್ಕೆ ಇನ್ನೊಂದು ಸ್ವಲ್ಪ ಇದು ಆಗ್ತದೆ. ಇದು ನಾನು ಬಾದಾಮನ್ನು ಪೀಸನ್ನು ಈ ಥರನೇ ಇಟ್ಕೋತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ ನಮ್ಮದು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸ್ವಲ್ಪ ಟ್ರೂಟಿ ಫ್ರೂಟಿ, ಸ್ವಲ್ಪ ಬಾದಾಮು, ಸ್ವಲ್ಪ ಗೋಡಂಬಿಯನ್ನು ಇಟ್ಕೊಂಡಿದ್ದೇನೆ. ಇವಾಗ ಇದನ್ನು ಮತ್ತೆ ನೋಡಿರಿ, ಇದನ್ನು ಮುಚ್ಚಳವನ್ನು ಮುಚ್ಚಿಬಿಟ್ಟು ನಾವು ಮತ್ತೆ 10 ನಿಮಿಷಗಳ ಕಾಲ ಇದನ್ನು ಮುಚ್ಚಿನೇ ನಾವು ಇದನ್ನು ಮಾಡ್ಕೊಳ್ಳೋಣ್ರಿ ಕೇಕು. ಇವಾಗ ನೋಡ್ಬೋದು ರೀ, ಸ್ವಲ್ಪ ಫ್ಲೇಮ್ ನಾವು ಸ್ಲೋ ಮಾಡ್ಕೊಳ್ಳೋಣ್ರಿ. ಈಗ 10 ಮಿನಿಟ್ಸಿಗೆ ಬಂದದ್ದು ನೋಡಿರಿ ಫ್ಲೇಮು. ನಾವು ಇವಾಗ ಇನ್ನೊಂದು 15 ನಿಮಿಷಗಳ ಕಾಲ ಇಟ್ಕೊಂಡ್ರೆ ಬರ್ತದೆ ರೀ. ನಾವು ಫ್ಲೇಮು ಸ್ಲೋ ಮಾಡ್ಕೊಂಡಿದ್ದೀನಿ ನೋಡ್ಬೋದು ರೀ. ನಾವು 15 ನಿಮಿಷಗಳ ಕಾಲ ಇದೇ ಫ್ಲೇಮ್ನಲ್ಲೇ ನಾವು ಈ ಇಡ್ಲಿ ಇದಂತಂದರೆ ಕೇಕಿಂದಂದರೆ ನಾವು ಹಂಗೆ ಅದೇ ಥರನೇ ಮಾಡ್ಕೋಬೇಕ್ರಿ. ಇವಾಗ ನೋಡ್ಬೋದು ರೀ ನಮ್ಮದು ಕೇಕಿಂದು ಇವಾಗ ತೆಗೆದು ನೋಡ್ಬೋದು ರೀ. ನಾನು ಬ್ಯಾಟರ್ ಕಡಿಮೆನೇ ಹಾಕಿದ್ದೆ. ಇವಾಗ ನಮ್ಮದು ಕೇಕು ರೆಡಿಯಾಗಿದೆ ರೀ. ಈ ಥರನೇ ನಾನು ಸ್ವಲ್ಪನೇ ಮುಟ್ಟಿ ತೋರಿಸ್ತೀನಿ ನೋಡಿರಿ. ತುಂಬ ಸ್ಮೂತಾಗಿ ನಾವು ಬೇಕರಿ ಒಳಗೆ ಯಾವ ಥರ ಮಾಡ್ತೀವಿ ನೋಡಿರಿ, ಮನೆಯಲ್ಲೇ ಇಷ್ಟು ಸುಲಭವಾಗಿ ನೀವು ಈ ಥರ ಕೇಕ್ ಮಾಡ್ಕೋಬೋದು. ನೋಡ್ಬೋದು ಕೈಗೆ ಏನೋ ನಮಗೆ ಅಂಟ್ತಾ ಇಲ್ಲ ರೀ. ಇವಾಗ ನೋಡ್ಬೋದು ರೀ, ನಾನು ಒಂದು ಚಾಕು ಹಾಕಿ ನೋಡ್ತಾ ಇದ್ದೀನಿ ರೀ. ಅಂದರೆ ಇದು ನಮಗೆ ಒಳಗೆ ಯಾವ ಥರ ಬೆಂದಿದೆ ಅಂಥೇಳಿ ನೋಡ್ಬೋದು ರೀ. ನಮ್ಮದು ಚಾಕು ನೋಡಿರಿ, ಇಷ್ಟು ನಾನು ಹಾಕಿದ್ದೆ, ಇಲ್ಲಿ ತನಕ ಹೋಗಿದ್ದೆ ನೋಡ್ಬೋದು ರೀ. ಇದು ಕೈಗೆ ನನಗೇನು ಹತ್ತಾ ಇಲ್ಲ. ಇನ್ನೊಂದು ಸರ್ತಿ ಈ ಕಡೆನೂ ನೋಡೋಣ್ರಿ. ಯಾಕಂದರೆ ಮನೆಯಲ್ಲಿ ತುಂಬ ನಾವು ಕಾಸ್ಟ್ಲಿ ಕೊಟ್ಟು ತರ್ತೀವಿ ನೋಡಿರಿ. ಈ ಥರನೇ ನೋಡಿರಿ, ನಮ್ಮದೇನು ಚಾಕುಗೆ ಸ್ವಲ್ಪನೂ ಹತ್ತಿಲ್ಲ. ನಾನಿವಾಗ ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ ರೀ. ನೋಡ್ಬೋದು ತುಂಬ ಒಂದು ಒಳ್ಳೆ ಕೇಕ್ ರೆಡಿ ಆಗಿದೆ ರೀ ಮನೆಯಲ್ಲೇ. ಇವಾಗ ನಾನು ಹೊರಗಡೆ ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಇದು ನಾವು ಒಂದು 10 ನಿಮಿಷ ಬಿಡಬೇಕ್ರಿ. ಒಂದೇ ಸರ್ತಿಗೆ ನಾವು ತೆಗಿಲಕ್ಕೆ ಹೋದಾಗೆ ಅದು ತುಂಬ ಬಿಸಿ ಇದೆ ರೀ, ಕೈ ಮುಟ್ಟಿಸ್ಲಕ್ಕೆ ಬರೋದಿಲ್ಲ. ಒಂದು 10 ನಿಮಿಷ ಬಿಡ್ತಾ ಇದ್ದೀನಿ. ಇವಾಗ ನೋಡೋಣ ರೀ ನಮ್ಮದು ಕೇಕು. ಸ್ವಲ್ಪ ಇದನ್ನು ಈ ಥರನೇ ಲೂಸ್ ಮಾಡ್ಕೊಂಡ್ರಿ. ಇವಾಗ ನೋಡ್ಬೋದು ರೀ ನಮ್ಮದು ಕೇಕು ಯಾವ ಥರ ರೆಡಿ ಆಗಿದೆ ಅಂಥೇಳಿ. ಇವಾಗ ನೋಡಿರಿ, ತುಂಬ ಚೆನ್ನಾಗಿ ಸ್ಪಂಜಿ ಥರ ನಮ್ಮದು ಕೇಕು ರೆಡಿ ಆಗಿದೆ. ಇವಾಗ ನಮ್ಮದು ಕೇಕು ನಾವು ಈ ಥರನೇ ಹಾಕಿ ಇಟ್ಕೊಳ್ಳೋಣ್ರಿ. ನೋಡ್ಬೋದು ನಮ್ಮದು ಇದು ಕೆಳಗಡೆ ನಾವು ತುಪ್ಪ ಹಾಕಿದ್ದೇವೆ ನೋಡಿರಿ, ಹಾಗಾಗಿ ಇದನ್ನು ಓಪನ್ ಮಾಡ್ಕೊಳ್ಳೋಣ್ರಿ. ಇವಾಗ ನೋಡ್ಬೋದು ರೀ ನಮ್ಮದು ಇದನ್ನು ಇದೇ ಥರನೇ ನಿಧಾನಕ್ಕೆ ಬಿಡಿಸ್ಕೋಬೇಕ್ರಿ. ಅಂದರೆ ಈ ಥರ ನೋಡಿರಿ, ಈ ಥರ ಬಿಡಿಸ್ಕೊಂಡಿದ್ದು ನೋಡಿರಿ. ಇದನ್ನು ಈ ಥರನೇ ಇಟ್ಕೊಳ್ಳೋಣ್ರಿ. ತುಂಬ ಚೆನ್ನಾಗಿ ಬಂದಿದೆ ಕೇಕ್. ನೋಡ್ಬೋದು, ಇದು ನೋಡ್ಬೋದು ಕೇಕು ನಮ್ಮದು ಈ ಥರ ನೋಡ್ಬೋದು ರೀ. ನಾವು ಕಟ್ ಮಾಡ್ತಾ ಇದ್ದೀನಿ. ತುಂಬ ಈಸಿ ಸುಲಭವಾಗಿ ಮಾಡ್ಕೊಳ್ಳೋಂಥದ್ದು ನೋಡ್ಬೋದು ರೀ. ಈಗ ನಾವು ಬೇಕ್ರಿ ಒಳಗೆ ಯಾವ ಥರ ತರ್ತೀವಿ ನೋಡಿರಿ, ಅದೇ ಥರನೇ ಇದೆ ಕೇಕು. ಇವಾಗ ನೋಡ್ಬೋದು ರೀ, ನಾನು ಇಲ್ಲಿ ಒಂದು ಪೀಸ್ ಕೇಕ್ ಕಟ್ ಮಾಡಿದ್ದು ನೋಡಿರಿ, ಇನ್ನೂ ಬಿಸಿ ಇದೆ ನಮ್ಮದು. ಈ ಥರನೇ ನೋಡ್ಬೋದು ರೀ, ನಾವು ಬೇಕ್ರಿ ಒಳಗೆ ಯಾವ ಥರ ತರ್ತೀವಿ ನೋಡಿರಿ, ಅದೇ ಥರನೇ ನೀವು ಮನೆಯಲ್ಲಿ ತುಂಬ ಸುಲಭವಾಗಿ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಏನೂ ಬೇಡ್ರಿ. ಯಾಕಂದ್ರೆ ಮನೆಯಲ್ಲಿ ಮಾಡ್ಕೊಂಡ್ರೆ ಅವೆಲ್ಲ ಇರೋದಿಲ್ಲ ನೋಡಿರಿ. ಈ ಥರ ಸಿಂಪಲ್ಲಾಗಿ ಈಸಿಯಾಗಿ ನೀವು ಕೇಕು ಮಾಡ್ಕೋಬೋದು ರೀ. ತುಂಬ ಈಸಿಯಾಗಿ ಬಂದಿದೆ. ಇವಾಗ ನೋಡ್ಬೋದು ರೀ, ನಾನು ಇನ್ನೊಂದು ಪೀಸ್ನೂ ಸಹ ಕಟ್ ಮಾಡಿದ್ದೇನೆ ರೀ. ಈ ಥರನೇ ನೋಡ್ಬೋದು ರೀ, ತುಂಬ ಸುಲಭವಾಗಿ. ಎಲ್ಲಿ ನಮ್ಮದು ಹಸಿ ಇಲ್ಲ ನೋಡ್ಬೋದು ಕೇಕು. ತುಂಬ ಸಾಫ್ಟಾಗಿ ನೀವು ಬೇಕ್ರಿದಾಗೂ ಸಹ ಈ ಥರ ಕೇಕು ತರೋದಿಲ್ಲ ಮನೆಯಲ್ಲಿ. ಕಡಿಮೆ ಒಂದು ಸಾಮಗ್ರಿಯಲ್ಲಿ ಇಷ್ಟು ಒಂದು ಒಳ್ಳೆ ಒಂದು ಕೇಕು ನೀವು ಮನೆಯಲ್ಲಿ ಮಾಡ್ಬೋದು ರೀ. ನೋಡಿದ್ರಲ್ರಿ, ಸುಲಭವಾಗಿ ಕೇಕನ್ನು ಮಾಡುವುದು ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.